ದಿನ ಮಾಡುವಂತೆ ಇವತ್ತು ಏನು ಮಾಡ್ತಿದ್ದೆಪ್ಪ ಅಂತಂದ್ರೆ LCM-SCF ಮೇಲೆ ಕಂಟಿನ್ಯೂ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದ್ರ ಮೇಲೆ ಸ್ಟುಡಿಯೋ ಮಾಡಿದ್ದೀನಿ. ಏನು ನೋಡಿಲ್ಲ ಅಂತಂದ್ರೆ ಏನು ಮಾಡಿ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಕವರ್ ಮಾಡಿದ್ದೀನಿ ರೀ. LCM-SCF ಬಗ್ಗೆ ನೀವೇನ ಇನ್ನೂ ನೋಡಿಲ್ಲ ಅಂತಂದ್ರೆ ಹೋಗ್ತಿರಿಂದ ಆ LCM-SCF ಬೇಸಿಕ್ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಓಕೆನಾ? LCM-SCF ಕ್ಲಾಸ್ ಫಸ್ಟ್ ಅಂತೇಳಿ ಹಾಕಿದ್ದೀನಿ ನೋಡಿ, ಯೂಟ್ಯೂಬಲ್ಲಿ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ 11 and 21 ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ. ಅಂದ್ರೆ 11 ಮತ್ತೆ 21ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಕತ್ತಾನ. ಇವು ಎರಡು ಏನಪ್ಪಾ ಅಂದ್ರೆ ಭಾಜ್ಯ ಸಂಖ್ಯೆಗಳು ಅಂತ ಹೇಳಕತ್ತಾನ್ರಿ. ಇವು ಎರಡು ಭಾಜ್ಯ ಸಂಖ್ಯೆಗಳಾಗ್ತಂದ್ರೆ 11 ಮತ್ತು 21 ಅನ್ನೋದು ಏನಾಗ್ತೈತಪ್ಪ ಅಂತಂದ್ರೆ ಎರಡೂ ಬೇರೆ ಸಂಖ್ಯೆಗಳಿಂದ ಭಾಗ ಹೋಗ್ತಾವು ಅಂತ ಹೇಳಕತ್ತಾನ. ಬೇರೆ ಭಾಜ್ಯ ಸಂಖ್ಯೆಗಳಾಗ್ತಂದ್ರೆ 11 ಅನ್ನೋದು ಏನಾಗಲ್ಲಪ್ಪ ಅಂತಂದ್ರೆ ಭಾಜ್ಯ ಸಂಖ್ಯೆ ಆಗಲ್ರಿ. ಇದು 1 ಮತ್ತೆ 11 ಬಿಟ್ರೆ ಬೇರೆ ಯಾವ ಸಂಖ್ಯೆಯಿಂದ ಭಾಗ ಆಗೋದು ಇದಕ್ಕೆ ಭಾಜ್ಯ ಸಂಖ್ಯೆ ಅನ್ನಲ್ಲ. ಆದ್ರೆ ಇದಕ್ಕೆ ಅನ್ಬೋದ್ರಿ. ಯಾಕಂತಾರ ಇದು 1 ಮತ್ತೆ 3, 7 ಮತ್ತೆ 21 ಇಂದ ಭಾಗ ಆಗ್ತೈತಿ. ಇದಕ್ಕೆ ನಾವ್ ಏನ್ ಅನ್ಬೋದ್ರಿ ಭಾಜ್ಯ ಸಂಖ್ಯೆ ಅನ್ಬೋದು. ಆದ್ರ ಏನನ್ನಪ್ಪಲ್ರಿ ಎದಕ್ಕೂ ಭಾಜ್ಯ ಸಂಖ್ಯೆಗಳು ಅನ್ನಲ್ಲ ನಾವು. ಓಕೆನಾ? ಇದು ಆಗಲ್ರಿ, ಇದು ಆಗಲ್ಲ. ಎರಡೂ ಸಮ ಸಂಖ್ಯೆಗಳಪ್ಪ. 11 ಅನ್ನೋದು ಏನ್ ಹೇಳ್ರಿ ಸಮ ಸಂಖ್ಯೆ ಅಲ್ಲ. 11 ಅನ್ನೋದು ಏನ್ ಹೇಳ್ರಿ ಸಮ ಸಂಖ್ಯೆ ಅಲ್ಲ. ಓಕೆನಾ? ಇದನ್ನ ಆಗಲ್ಲ. ನೆಕ್ಸ್ಟ್ ಎರಡೂ ಸಹ ಅಪವರ್ತನಗಳು ಅಂತ ಹೇಳ್ತಾನೆ. ಓಕೆನಾ? ಎರಡೂ ಸಹ ಅಪವರ್ತನಗಳು ಅಂದ್ರೆ ಸಹ ಅಪವರ್ತನಗಳು ಅಂತಂದ್ರೆ ಯಾವ್ದಕ್ಕೆ ಸೇರೋಣ? ಸಹ ಅಪವರ್ತನಗಳು ಅಂತ ಅಂದ್ರೆ ಸಹ ಅಪವರ್ತನಗಳು ಅಂತಂದ್ರೆ ಏನಾಗಿರ್ಬೇಕಪ್ಪ ಅಂದ್ರೆ ಅವುಗಳ ಕಾಮನ್ ನಂಬರ್, ಕಾಮನ್ ಫ್ಯಾಕ್ಟರ್ ಏನಾಗಿರ್ಬೇಕಪ್ಪ ಅಂದ್ರೆ 1 ಆಗಿರ್ಬೇಕು. ಓಕೆನಾ? ಇಲ್ಲಿ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ 11 and 21 ಐತಿಲ್ರಿ, 11 and 21 ಏನಾಗ್ತೈತ್ರಿ 11 and 21 ಅಂತಂದ್ರೆ ಇದು ಇಲ್ಲಿ 1 ಮತ್ತು 11 ಇಂದ ಭಾಗ ಆಗ್ತೈತಿ. ಓಕೆನಾ? ಇದು ಮತ್ತೆ 1, 3, 7 and 21 ಇಂದ ಭಾಗ ಆಗ್ತೈತಿ. ಸಹ ಅಪವರ್ತನಗಳಂದ್ರೆ ಏನಾಗತ್ತೇನ್ರಿ ಇದ್ರ ಕಾಮನ್ ಫ್ಯಾಕ್ಟರ್ ಏನಾಗಿರ್ಬೇಕಪ್ಪ ಅಂತಂದ್ರೆ 1 ಆಗಿರ್ಬೇಕು. ಅವಾಗ ನಾವ್ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಸಹ ಅಪವರ್ತನಗಳಂತ ಹೇಳ್ತೀವಿ. ಇದು 3ರ ಗುಣಕಗಳು ಅಲ್ರಿ. ಯಾಕಂದ್ರೆ 11 ಅನ್ನೋದು 3 ಟೇಬಲ್ ಅಲ್ಲಿ ಇಲ್ಲೇ ಇಲ್ಲ. ಓಕೆನಾ? ಇದಕ್ಕೆ ನಾವು 3ರ ಗುಣಕ ಅನ್ನಕ್ ಬರಲ್ರಿ. ಗೊತ್ತೈತ್ರಿ? ಆನ್ಸರ್ ಏನಾಗ್ತೈತಿ? 2 ಸಹ ಅಪವರ್ತನಗಳು. ಇವರು ಸಹ ಅವಿಭಾಜ್ಯ ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ. ಅಂದ್ರೆ ಎರಡೇನಾದ್ರೂ ಸಹ ಅವಿಭಾಜ್ಯ ಸಂಖ್ಯೆಗಳದಾವ್ ತಿಳ್ಕೊರಿ. ಸಹ ಅವಿಭಾಜ್ಯ ಅಂತಂದ್ರ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ ಅವುಗಳ ಅಂದ್ರೆ ಎರಡು ಸಂಖ್ಯೆಗಳದಾವಪ್ಪ ಅಂದ್ರೆ ಕಾಮನ್ ಫ್ಯಾಕ್ಟರ್ ಏನಾಗಿರ್ಬೇಕು 1 ಆಗಿರ್ಬೇಕ್ರಿ. ಓಕೆನಾ? ಹೆಂಗಪ್ಪ ಅಂತಂದ್ರೆ ಇವಾಗ ಹೇಳಿದೇವಲ್ಲ, ಈಗ 11 ತಡೀರಿ ಇದು ಏನ್ ತಗೊಂಡ್ಬಂದ್ರಿ 3 and 4 ಐತ್ರಿ. ಇವಕ್ಕ ಸಹ ಅವಿಭಾಜ್ಯಗಳ ಸಂಖ್ಯೆ ಐತ್ರಿ. ಯಾಕಪ್ಪ ಅಂದ್ರ 1 ಇದು ಕಾಮನ್ ಫ್ಯಾಕ್ಟರ್ 1, 2 ಮತ್ತೆ 4 ಇಂದ ಭಾಗ ಆಗ್ತದೆ. ಇದ್ರ ಕಾಮನ್ ಫ್ಯಾಕ್ಟರ್ ಏನೈತಿ 1 ಐತಿ. ಈ ತರ ಏನಾದ್ರು 1 ಕಾಮನ್ ಫ್ಯಾಕ್ಟರ್ ಆಗಿತ್ತಪ್ಪ ಅಂದ್ರೆ ನಾವು ಇದಕ್ಕೆ ಏನ್ ಹೇಳ್ತೀವಪ್ಪ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಹೇಳ್ತೀವಿ. ಅದ್ರದ್ದು ಏನ್ ಫೈಂಡ್ ಮಾಡಕ್ ಹೇಳಕತ್ತಾನ್ರಿ ಇಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ. ಅಂದ್ರೆ ಏನ್ ಫೈಂಡ್ ಮಾಡಕ್ ಹೇಳಕತ್ತಾನ್ರಿ SCF ಫೈಂಡ್ ಮಾಡಕ್ ಹೇಳಕತ್ತಾನ. ಇದ್ರದ್ದು ಇಲ್ಲಿ ನೋಡಿ 3 ಮತ್ತು 4 SCF ಏನಾಗ್ತೈತಿ 1 ಆಗ್ತೈತಿ. ಯಾಕಪ್ಪ ಅಂದ್ರೆ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳದ ಕಾಮನ್ ಫ್ಯಾಕ್ಟರ್ ಏನಾಗಿರ್ತೈತಿ 1 ಆಗಿರ್ತೈತಿ. ಅಂದ್ರೆ 3 ಮತ್ತು 4 ಏನಾಗ್ತಾವಪ್ಪ ಅಂದ್ರೆ ಯಾವ ಎರಡು ಅಂದ್ರೆ ಯಾವ ಕಾಮನ್ ಸಂಖ್ಯೆಯಿಂದ ಭಾಗ ಆಗ್ತದೆ ಅಂದ್ರೆ 1ರಿಂದ ಭಾಗ ಆಗ್ತೈತಿ. 1ರಿಂದ ಭಾಗ ಆಗ್ತೈತಿ. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಇದು 1 ಆಗ್ತೈತಿ ಅಂತ. ಓಕೆನಾ? ಇದು ಏನಾಗ್ತೈತ್ರಿ ಇದ್ರದ್ದು ಆನ್ಸರ್ 1 ಆಗ್ತೈತಿ. ಗೊತ್ತೈತ್ರಿ ಇದು? ಗೊತ್ತೈತ್ರಿ? ಹಂಗಂದ್ರೆ ಏನ್ ಮಾಡಪ್ಪ ಅಂತಂದ್ರೆ ನೆಕ್ಸ್ಟ್ ಅಲ್ಲಿ ನೋಡ್ರಿ ಏನೇ ಒಂದು ತಿಳ್ಕೊತಿದೇವಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಆ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರ್ಬೇಕ್ರಿ. ಅಂದ್ರೆ ಏನಾಗಲ್ಲಪ್ಪ ಅಂದ್ರೆ ಕ್ವಶನ್ ಅನ್ನ ನಾವ್ ಆರಾಮ್ಸೆ ಏನ್ ಮಾಡ್ಬೋದ್ರಿ ಸಾಲ್ವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ 12, 20 ಮತ್ತು 24ರ ಮೊಸ ಕೇಳಕತ್ತಾನ್ರಿ. 12, 20 ಮತ್ತು 24ರ ಮೊಸ ಕೇಳಕತ್ತಾನ. ಓಕೆನಾ? ಮೊಸ ಕೇಳಕತ್ತಾನ ಅಂತಂದ್ರೆ ಇವೆಲ್ಲನೂ ಏನಾಗಿರ್ಬೋದು ಒಂದೇ ಸಂಖ್ಯೆಯಿಂದ ಭಾಗ ಯಾವ್ದ್ರಿಂದ ಭಾಗ ಆಗ್ತದೆ 4 3 4 5 4 6 24. ಇವು ಏನಾಗಲ್ರಿ ನೆಕ್ಸ್ಟ್ 3 5 6 ಯಾವ್ದೇ ಸೇಮ್ ಸಂಖ್ಯೆಯಿಂದ ಭಾಗ ಆಗಲ್ಲ. ಅದಕ್ಕೆ ನಮ್ದು ಏನಾಗ್ತೈತಿ ಮೊಸ ಎಷ್ಟೈತಿ 4 ಆಗ್ತೈತಿ. ಗೊತ್ತಾಯ್ತು? ಇದು ಕೇಳ್ಸಾತದ್ರಿ ನಿಮ್ಗೆ? ಇಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್
ನೆಕ್ಸ್ಟ್ ಸಂಖ್ಯೆ ನೋಡ್ರಿ 36, 48, 84 ಮ ಸ ಕೇಳಾಕತ್ತಾನ. ಇದ್ರಿ ಅಂದ್ರ 36, 48 ಮತ್ತು 84 ಯಾವ ಸಂಖ್ಯೆಗಳಿಂದ ಭಾಗ ಆಗ್ತಾವ್ರಿ? 12ರಲ್ಲಿ ಹೋಗ್ತದೆ ನೋಡ್ರಿ. 12ರಲ್ಲಿ ಹೋಗುತ್ತೆ ನೋಡ್ರಿ. ಅಂದ್ರೆ ಇದನ್ನ ಹಿಂಗ್ ಮಾಡಕ್ ಸಪೋಸ್ ನೀವು ಹಿಂಗ್ ಮಾಡಕ್ ಬರಲ್ರಿ. ಯಾಕಂದ್ರ ಮಾಡ್ಬೋದು, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಇಲ್ಲಿ ಏನ್ ಕೊಟ್ಟಾರ್ರಿ? ಇಲ್ಲಿ ಡಿಫ್ರೆಂಟ್ ಐತಿ ನೋಡ್ರಿ ಅಂತ ಆನ್ಸರ್. ಏನ್ ಕೊಟ್ಟಾರ? ಅವಿಭಾಜ್ಯ ಸಂಖ್ಯೆಗಳು ಕೊಟ್ಟಾರ. ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟಾರ. ಅವಿಭಾಜ್ಯ ಸಂಖ್ಯೆಗಳನ್ನ ಭಾಗಿಸ್ಬೇಕು. 2 1 2, 2 8 ನೆಕ್ಸ್ಟ್ 2 2 2 4 ನೆಕ್ಸ್ಟ್ 2 4 2 2 ಇದು ರೀ 2 9 18 2 1 2 2 2 4 2 2 2 1 ಆಗುತ್ತೆ. ಇವು ಯಾವ ಸಂಖ್ಯೆಗಳಿಂದ ಭಾಗ ಆಗ್ತಾವ್ರಿ? 3ರಿಂದ ಭಾಗ ಆಗುತ್ತೆ. 3 3 9, 3 4 3 21. ಓಕೆನಾ? ಇದರಿಂದ ಭಾಗ ಆಗ್ತಿಲ್ರಿ. ಇವಕ್ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ಇಲ್ಲಿ ಕೊಟ್ಟ ನೋಡ್ರಿ. ಮಾಸ ಅಂದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ ಇವುಗಳ ಗುಣಾಕಾರ ಮಾಡ್ತೇವ್ರಿ. 2 into 2 into 3. ಓಕೆನಾ? ಇದು ಗೊತ್ತೈತಿ. ಆನ್ಸರ್ ಯಾವ್ದು ಆಗ್ತೈತ್ರಿ ಹಂಗಂದ್ರ ಫಸ್ಟ್ ಒನ್ ಆಗ್ತೈತಿ. ಓಕೆನಾ? ಹಂಗಂದ್ರ ನೆಕ್ಸ್ಟ್ ನೋಡಿ, ಇದ್ರ ಲಘುತ್ವದ ಸಾಮಾನ್ಯ ಅಪವರ್ತಿ ಕೇಳಾಕತ್ತಾನ. ಇದ್ನೇನ್ ಫೈಂಡ್ ಔಟ್ ಮಾಡಬೇಕಂದ್ರೆ LCM ಫೈಂಡ್ ಔಟ್ ಮಾಡಂತ. LCM ಯಾವ ತರ ಫೈಂಡ್ ಔಟ್ ಮಾಡಿದ್ರಿ? ಆಲ್ರೆಡಿ ನಾ ಏನ್ ಮಾಡಿದೇನಪ್ಪ ಅಂದ್ರ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ನಿ ಇದ್ರ ಬಗ್ಗೆ. LCM ಮತ್ತೆ SCF ಯಾವ ತರ ಫೈಂಡ್ ಔಟ್ ಮಾಡಿದೆ ಅಂತ ಇದರಿಂದ. ಓಕೆನಾ? ಲಘುತ್ವದ ಸಾಮಾನ್ಯ ಅಪವರ್ತಿ ಅಂತ ಹೇಳಕತ್ತೀನಿ. ದೊಡ್ಡ ಸಂಖ್ಯೆ ತಗೋಬೇಕ್ರಿ. ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿ? ದೊಡ್ಡ ಸಂಖ್ಯೆ ತಗೋಬೇಕು. ತಗೊಂಡು ಇದ್ರಲ್ಲಿ ಇದ್ರ ಟೇಬಲ್ಸ್ ಗೊತ್ತಲ್ರಿ ನಿಮ್ಗೆ? ಯಾವ್ದ್ರಿ? ಇದು 15, 13, 45, 14, 60, 15 35, 16, 97, 105, 18, 120, ಇಲ್ಲಿ ನೋಡಿ 8ರಿಂದ ಇದು ಭಾಗ ಆಗ್ತೈತೇನ್ರಿ? ನೋಡ್ರಿ 8 1 8, 5 40, 12ರಿಂದನೂ ಭಾಗ ಆಗುತ್ತೆ, 15ರಿಂದನೂ ಭಾಗ ಆಗುತ್ತೆ. ಹಂಗಂದ್ರೆ ನಮ್ದು ಇದ್ರದ್ದು ಲಸ ಎಷ್ಟಾಗ್ತೈತಪ್ಪ ಅಂತಂದ್ರ ಎಷ್ಟಾಗ್ತೈತ್ರಿ ನಮ್ದು? 120 ಆಗತ್ತ. ಇಲ್ಲಿ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬಿಡ್ಬೇಕ್ರಿ. ಯಾಕಪ್ಪ ಅಂತಂದ್ರ ಎಲ್ಲಾನು ನಿಮ್ಗೆ ಯಾವ್ದು ಈಜಿ ಆಗ್ತೈತೆ ಅದನ್ನ ಮಾಡಿ. ಮತ್ತೆ ಶಾರ್ಟ್ ಕಟ್ಸ್ ಈಜಿ ಅನಿಸಿದ್ರೆ ಶಾರ್ಟ್ ಕಟ್ಸ್ ಮಾಡಿ. ಇಲ್ಲ ನಿಮ್ಗೆ ಹಳೆ ಮೆಥಡ್ ಏನೇನು ಈಜಿ ಆಗ್ತೈತೆ ಅಂದ್ರೆ ಮಾಡ್ಬೋದು. ಇಲ್ಲಿ LCM ಕೇಳಾಕತ್ತಾನ್ರಿ. LCM ಕೇಳಾಕತ್ತಾನ. ಈ ತರ ಫ್ರಾಕ್ಷನ್ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ ಅಂದ್ರ LCM ಆಫ್ ನ್ಯೂಮರೇಟರ್ ತಗೋಬೇಕ್ರಿ. ನ್ಯೂಮರೇಟರ್. ಓಕೆನಾ? SCF ಆಫ್ ಡಿನಾಮಿನೇಟರ್ ತಗೋಬೇಕು. ಓಕೆನಾ? ಇಲ್ಲಿ ನೋಡಿ LCM ಆಫ್ ನ್ಯೂಮರೇಟರ್ ಅಂತ ಹೇಳಕತ್ತಾನಪ್ಪ ಅಂದ್ರ LCM ಆಫ್ 1 5 2 4 ನೆಕ್ಸ್ಟ್ SCF ಆಫ್ 3 5 ಸಾರಿ 6 ಐತೇನ್ರಿ? 6 ಐತಿ ನೋಡ್ರಿ. 6 ಐತಿ. 6 9 ಮತ್ತೆ 27. ಓಕೆನಾ? LCM ಎಷ್ಟಾಗ್ತೈತ್ರಿ ಇದ್ರದ್ದು LCM ಎಷ್ಟಾಗ್ತೈತ್ರಿ? ನೋಡ್ರಿ ದೊಡ್ಡ ಸಂಖ್ಯೆ ಯಾವ್ದೈತ್ರಿ? 5 ಐತಿ. 5 ಆಡ್ಲಿ 10. ಅಂದ್ರೆ ದೊಡ್ಡ ಸಂಖ್ಯೆದ ಟೇಬಲ್ಸ್ ಬರಿಬೇಕಂತ ಇದೆ. ಓಕೆ. 5 ಆಡ್ಲಿ 10, 5 3 15, 5 4 20 ಆಗುತ್ತಾ. ಇಲ್ಲಿ ನೋಡಿ ಸಪೋಸ್ ನೀವು 10 ತಗೋತೀರಿ ಅಂದ್ರೆ 4 ಇಂದ ಕ್ಯಾನ್ಸಲ್ ಆಗಲ್ಲ. 15 ತಗೋದ್ರೆ 2 ಇಂದ ಕ್ಯಾನ್ಸಲ್ ಆಗಲ್ಲ. 20 ತಗೊಂಡ್ರೆ ಏನಾಗ್ತೈತ್ರಿ? ಈ ಎಲ್ಲದ್ರಿಂದನೂ ಭಾಗ ಆಗ್ತೈತ್ರಿ. ಹಂಗಂದ್ರ ಇದು LCM ಎಷ್ಟು ಬರ್ತೈತ್ರಿ? 20 ಬರುತ್ತಾ. ಡಿವೈಡ್ ಬೈ SCF ನೋಡಿ ಇಲ್ಲಿ ಸಣ್ಣ ಸಂಖ್ಯೆ ಟಾರ್ಗೆಟ್ ಮಾಡ್ಬೇಕ್ರಿ. ಯಾವಾಗ SCF ಅಂದಾಗ ಶಾರ್ಟ್ ಕಟ್ಸ್ ಹೇಳಕತ್ತೀನ್ರಿ ನಾನು. ಇಲ್ಲಿ SCF ಅಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ 3 ಇಂದ ಇದು ಕ್ಯಾನ್ಸಲ್ ಆಗ್ತೈತೇನ್ರಿ? 6 ಕ್ಯಾನ್ಸಲ್ ಆಗುತ್ತಾ, 9 ಕ್ಯಾನ್ಸಲ್ ಆಗುತ್ತಾ, ಮತ್ತೆ 27 ಕ್ಯಾನ್ಸಲ್ ಆಗುತ್ತಾ. ಹಂಗಂದ್ರ ನಮ್ದು SCF ಎಷ್ಟಾಗಿರ್ತೈತಪ್ಪ ಅಂದ್ರ 3 ಆಗಿರ್ತೈತಿ. ಓಕೆನಾ? ಇದು ಆನ್ಸರ್ ಎಷ್ಟ್ರಿ ಹಂಗಂದ್ರ 20/3. ಓಕೆನಾ? ಇದು ಗೊತ್ತೈತ್ರಿ. ಇದು ಈ ತರ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಅರೈಸ್ ಮಾಡ್ತಾನ. ನಮ್ಗ್ ಗೊತ್ತಿರ್ಬೇಕ್ರಿ. ಅಂದ್ರೆ ಒಂದು ಸುಮ್ನೆ ಈಸಿ ಕ್ವಶನ್ಸ್ ನೆಲ್ಲ ಸಾಲ್ವ್ ಮಾಡ್ಕೊಂಡು ಅದನ್ನೇ ಪದೇ ಪದೇ ಅದೇ ರೀತಿಯಾಗಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಂತಲ್ಲ. ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಕ್ವಶನ್ ಯಾವ ರೀತಿ ಅರೈಸ್ ಮಾಡ್ತಾನೆ ಗೊತ್ತಿರಲ್ಲ ನಮ್ಗೆ. ಇಲ್ಲಿ ನೋಡಿ ಇದನ್ನ ಏನ್ ಹೇಳ್ತಾನ್ರಿ? LCM ಆಫ್ ದಿಸ್ ಒನ್ ಅಂತ ಹೇಳ್ತಾನಂದ್ರ LCM ಆಫ್ 6 ಮತ್ತೆ 12 ಆಗುತ್ತಾ. SCF ಆಫ್ ಎಷ್ಟಾಗ್ತೈತ್ರಿ? 45 ನೆಕ್ಸ್ಟ್ 15 ನೆಕ್ಸ್ಟ್ 21 ಆಗುತ್ತಾ. ಓಕೆನಾ? LCM ಎಷ್ಟಾಗ್ತೈತ್ರಿ ಇದು? ದೊಡ್ಡ ಸಂಖ್ಯೆ ಯಾವ್ದ್ರಿ? ಇದೈತ್ರಿ. ಇವಾಗ 4ರಿಂದ ಭಾಗ ಆಗ್ತೈತೇನ್ರಿ? ಆಗ್ತೈತಿ. 6ರಿಂದ ಭಾಗ ಆಗ್ತೈತೇನ್ರಿ? ಆಗ್ತೈತಿ. ಹಂಗಂದ್ರ LCM ಎಷ್ಟ್ರಿ? 12 ಆಗ್ತೈತಿ. ಇಲ್ಲಿ SCF ಕೇಳಾಕತ್ತಾನಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿ ಇಲ್ಲಿ? SCF ಕೇಳಾಕತ್ತಾನಪ್ಪ ಅಂತಂದ್ರ ಇಲ್ಲಿ ನೋಡಿ ಇವೆಲ್ಲಾನು ಯಾವ ಟೇಬಲ್ಸ್ ಇಂದ ಕ್ಯಾನ್ಸಲ್ ಆಗ್ತೈತ್ರಿ? 21 15 ನೆಕ್ಸ್ಟ್ 45 ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಆಗ್ತೈತ್ರಿ ಇದು? ಎಲ್ಲಾನು ಒಂದೇ ಟೇಬಲ್ ಇಂದ ಕ್ಯಾನ್ಸಲ್ ಆಗ್ಬೇಕಲ್ರಿ. ಯಾಕಂತಾರ ಇಲ್ಲಿ ನೋಡಿ ಬೇರೆ ಬೇರೆ ಅಂದ್ರೆ ಇದು 5 ಟೇಬಲ್ ಅಲ್ಲಿ ಬರ್ತೈತಿ. ಇದನ್ನು ಬರ್ತೈತಿ.
ಬಟ್ ಇದು ಬರಲ್ಲ. ಇದು 7 ಟೇಬಲ್ ಅಲ್ಲಿ ಬಂದ್ರೆ ಇವು ಬರಲ್ಲ. ಅಂದ್ರೆ ಇದು ಏನಾಗ್ತೈತಪ್ಪ ಅಂದ್ರೆ ಡಿವೈಡ್ ಬೈ ಇದ್ರದ್ದು ಎಸ್ ಸಿ ಎಫ್ ಎಷ್ಟು ಆಗ್ತದ್ರಿ 1 ಆಗ್ತೈತಿ 1 ಆಗ್ತೈತಿ. ಯಾಕಂದ್ರೆ ಕಾಮನ್ ಫ್ಯಾಕ್ಟರ್ ಯಾವ್ದು ಇಲ್ರಿ 1 ಆಗ್ತೈತಿ ಅದು. ಓಕೆನಾ. ಹಂಗಂದ್ರ ಇದ್ರದ್ದು ಆನ್ಸರ್ ಎಷ್ಟಪ್ಪ ಅಂತಂದ್ರ 12 ಬರುತ್ತಾ 12 ಬರುತ್ತಾ. ಓಕೆನಾ. ಇದು ಗೊತ್ತೈತ್ರಿ. ಈಗ ನೆಕ್ಸ್ಟ್ ನೋಡಿ, ಇದಕ್ ನೋಡಿ, ಅಂದ್ರೆ ನೀವೂನು ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ ಜೊತೆಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕ್ರಿ. ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ಬಿಡ್ತೈತಿ. ಅಂದ್ರೆ ಒಂದ್ಸಲ ಸುಮ್ನೆ ನೋಡೋದು ಅಂದ್ರೆ ಜೆನ್ಯೂನ್ ಆಗಿ ಸೀರಿಯಸ್ಲಿ ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಲ್ಲ ಅವ್ರ ಏನ್ ಮಾಡ್ಬೇಕ್ರಿ, ನಮ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಯಾವಾಗ್ಲೂ ಮ್ಯಾಥ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಹಂಗೆ ನೋಡಿದ ತಕ್ಷಣ ಬರಲ್ರಿ. ಇದು ಎಲ್ ಸಿ ಎಂ ಎಷ್ಟ್ ಆಗತ್ರಿ ಇದ್ರದ್ದು ಎಲ್ ಸಿ ಎಂ ಇಲ್ಲಿ ನೋಡ್ರಿ. 32 18 93 27 27 9 36 ಅಂದ್ರೆ ದೊಡ್ಡ ಸಂಖ್ಯೆದು ಟೇಬಲ್ಸ್ ಕೊಡ್ತೇನ್ರಿ. ಎಲ್ಲಾ ಇದು ನೋಡ್ರಿ 2 ಹೋಗುತ್ತೆ 3 ಹೋಗುತ್ತೆ 4 ಹೋಗಲ್ಲ. ಇದು 27 ಬರಲ್ರಿ. ನೆಕ್ಸ್ಟ್ ಬರೋದು ಯಾವ್ದ್ರಿ 36. 2 ಇಂದಾನು ಕ್ಯಾನ್ಸಲ್ ಆಗುತ್ತೆ, 3 ಇಂದ ಕ್ಯಾನ್ಸಲ್ ಆಗುತ್ತೆ, ಮತ್ತೆ 4 ಇಂದಾನು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ 36 ಆಯ್ತು. ಎಸ್ ಸಿ ಎಫ್ ಎಷ್ಟು ಬರ್ತೈತ್ರಿ? ಆಲ್ ಆರ್ ಏನದಾವ್ರಿ ಪ್ರೈಮ್ ನಂಬರ್ಸ್ ಅದಾವ. ಎಸ್ ಸಿ ಎಫ್ ಎಷ್ಟು ಆಗ್ತೈತಿ 1 ಆಗ್ತೈತಿ. ಹಂಗಂದ್ರ ಆನ್ಸರ್ ಎಷ್ಟು ಇದ್ರದ್ದು 36 ಆಗ್ತೈತಿ. ಓಕೆನಾ. ಆನ್ಸರ್ ಎಷ್ಟು ಆಗ್ತದ್ರಿ ನಮ್ದು ಇದು 36 ಆಗ್ತೈತಿ. ಫೈಂಡ್ ದ ಎಸ್ ಸಿ ಎಫ್ ಆಫ್ ಎಸ್ ಸಿ ಎಫ್ ಕೇಳ್ತಾನ್ರಿ. ಎಸ್ ಸಿ ಎಫ್ ಕೇಳ್ತಾನ. ಎಸ್ ಸಿ ಎಫ್ ಕೇಳಿ ಏನ್ ನೋಡಕ್ ಗೊತ್ತೇನ್ರಿ? ಎಸ್ ಸಿ ಎಫ್ ಆಫ್ ನ್ಯೂಮರೇಟರ್ ನೆಕ್ಸ್ಟ್ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್ ಮಾಡ್ಬೇಕ್ರಿ. ಓಕೆನಾ. ಎಸ್ ಸಿ ಎಫ್ ಆಫ್ ನ್ಯೂಮರೇಟರ್ ಅಂತ ಹೇಳಕತ್ತಾನ. ಇಲ್ಲಿ ಏನೈತ್ರಿ ಇದು 3/5 ಐತಿ. ಇಲ್ಲಿ 36/1 ಐತಿ. ನೆಕ್ಸ್ಟ್ 24/1 ಐತಿ. ಇನ್ನೂರಲ್ಲ ಅಂತಂದ್ರೆ 1 ಇರ್ತೈತ್ರಿ ಅಲ್ಲಿ. ಓಕೆನಾ. ಇವಾಗ ನೋಡಪ್ಪ ಅಂತಂದ್ರೆ ನಾವು 3 36 ಮತ್ತೆ 24 ಎಲ್ ಸಿ ಎಂ ತೆಗಿಬೇಕು. ಅದೇ ರೀತಿಯಾಗಿ ಇಲ್ಲಿ 5 1 ಮತ್ತೆ ನೆಕ್ಸ್ಟ್ 1 ಎಲ್ ಸಿ ಎಂ ತೆಗಿಬೇಕು. ಎಸ್ ಸಿ ಎಫ್ ಎಷ್ಟು ಆಗ್ತೈತ್ರಿ ಇದ್ರದ್ದು? ಎಸ್ ಸಿ ಎಫ್ ಅಂತಂದ್ರೆ ಸ್ಮಾಲರ್ ನಂಬರ್ ಟಾರ್ಗೆಟ್ ಮಾಡ್ಬೇಕು. ಆಮೇಲೆ ಇವೆರಡು ಕ್ಯಾನ್ಸಲ್ ಆಗ್ತಾವ ನೋಡ್ಬೇಕ್ರಿ. 3 1 ಹೋಗ್ತೈತಿ. ಇದನ್ನು 2 24 ಆಗತ್ತಂದ್ರ 3 ಆಗ್ತೈತಿ. ಇದ್ರದ್ದು ಎಷ್ಟ್ ಆಗ್ತೈತ್ರಿ? ಎಲ್ ಸಿ ಎಂ ಅಂತಾರೆ 5 ಆಗ್ತೈತಿ. ಇದ್ರ ಆನ್ಸರ್ ಇಲ್ಲಿ ಕೊಟ್ಟಿಲ್ಲ ನೋಡಿ. ಅಂದ್ರೆ ಡೆಸಿಮಲ್ ಇದೆ ಅಂದ್ರೆ ಚೆಕ್ ಮಾಡ್ಬೇಕ್ರಿ. ಇಲ್ಲಿ ನೋಡಿ 0 ಪಾಯಿಂಟ್ ಅಂದ್ರೆ ಇದು 30 ಆಗ್ತೈತಿ. 5 6 30. ಇದು ಎಷ್ಟ್ ಆಗ್ತೈತ್ರಿ ಈಗ 0.6 ಆಗುತ್ತ. 0.6 ಆಗತ್ತಪ್ಪ ಅಂತಂದ್ರೆ ಇಲ್ಲಿ ಏನಾದ್ರಿ ಆನ್ಸರ್ ನನ್ ಆಫ್ ದೀಸ್ ಆಗ್ತೈತಿ. ಓಕೆನಾ. ನನ್ ಆಫ್ ದೀಸ್ ಆಗ್ತೈತಿ. ಹನ್ನೆರಡು ಮತ್ತು 20ರಿಂದ ಪೂರ್ಣ ಭಾಗವು ಅತಿ ಚಿಕ್ಕ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಅಂತಂದ್ರ ನಾವೇನ್ ಹೇಳ್ತೇವ್ರಿ ಎಲ್ ಸಿ ಎಂ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತೀವಲ್ಲ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಏನ್ ನೋಡಕತ್ತೇನ್ರಿ ಇಲ್ಲಿ ಅಲ್ಲಿ ಶಾರ್ಟ್ ಕಟ್ಸ್ ಹೇಳ್ಬೇಕಾದ್ರೆ ನಾವು ಹೇಳ್ತೇವೆ ನಿಮ್ಗೆ. ಅಂದ್ರೆ ಇಲ್ಲಿ ಎಲ್ ಸಿ ಅತಿ ಚಿಕ್ಕ ಸಂಖ್ಯೆ ಅಂತಂದ್ರೆ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಬಂದಾಗ ನೀವು ಟಾರ್ಗೆಟ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಅಂತ ಮಾತಾಡಕತ್ತಾನಪ್ಪ ಅಂತಂದ್ರೆ ಅವನು ಇಲ್ಲಿ ನೋಡಿ ಲಘುತ್ತಮ ಸಾಮಾನ್ಯ ಅಪವರ್ತಿ ಅಂತ ಹೇಳ್ತೀವಿ. ಲಘುತ್ತಮ ಅಂದ್ರೆ ಚಿಕ್ಕ ಅಂದಂಗ್ರಿ, ಚಿಕ್ಕ ಅಂದಂಗ. ಓಕೆನಾ. ಅಂದ್ರೆ ಅತಿ ಚಿಕ್ಕ ಕೇಳಾಕತ್ತಾನ. ನೀವು ಇದ್ರದ್ದು ಏನ್ ನೋಡಕ್ರಿ ಈಗ ನಾವು ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕು. ಎಲ್ ಸಿ ಎಂ ಮಾಡಿ ಎಷ್ಟಾಗ್ತೈತಿ 12 ಮತ್ತೆ 20 ಎಲ್ ಸಿ ಎಂ ಎಷ್ಟಾಗ್ತೈತ್ರಿ? ಈ ಟೇಬಲ್ ಇಂದ ಹೋಗಲ್ಲ. ಆದ್ರೆ ಏನ್ ಬರಿಬಹುದು ಹೇಳ್ರಿ ನಾವು 62ರಿಂದನೂ ಭಾಗ ಆಗ್ತೈತಪ್ಪ ಅಂದ್ರೆ ಇದ್ರದ್ದು ಎಲ್ ಸಿ ಎಂ ಎಷ್ಟಾಗ್ತೈತಿ 60 ಆಗ್ತೈತಿ. ಬೇಕು ನೀವು ಚೆಕ್ ಮಾಡ್ರಿ. 12ರಿಂದ 30 ಹೋಗಲ್ಲ, 80 ಹೋಗಲ್ಲ, 20 ಹೋಗಲ್ಲ. ಬಟ್ ಈ 12 ಮತ್ತು 20ರಿಂದ ಭಾಗ ಹೋಗೋದು ಯಾವ್ದ್ರಿ 60 ಭಾಗ ಆಗ್ತೈತಿ. ಹಂಗಂದ್ರೆ ಅತಿ ಚಿಕ್ಕ ಸಂಖ್ಯೆ ಕೇಳಾಕತ್ತನಪ್ಪ. ನೀವೇನು ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ? ಏನ್ ಮಾಡ್ತೀರಾ? ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕ್ರಿ. ಆನ್ಸರ್ 60 ಆಗ್ತೈತಿ. 60 ಆಗ್ತೈತಿ. ಇಲ್ಲಿ ನೋಡಿ 4 6 8 ಮತ್ತು 12ರಿಂದ ಸಂಪೂರ್ಣವಾಗಿ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾನ. ಓಕೆನಾ. ಇಲ್ಲಿ ನೋಡಿ ಅತಿ ಚಿಕ್ಕ ಸಂಖ್ಯೆ ಹೇಳಕತ್ತಾನ ಅಂದ್ರೆ ನೀವು ಏನ್ ಮಾಡ್ಬಿಡ್ಬೇಕ್ರಿ ಇದ್ರದ್ದು ಇಷ್ಟೆಲ್ಲಾ ಮಾಡೋಕ್ಕಿಂತ ಇದ್ರದ್ದು ಏನು ಫೈಂಡ್ ಔಟ್ ಮಾಡ್ತೀರಾ ಎಲ್ ಸಿ ಎಂ. ಓಕೆನಾ. ಇಲ್ಲಿ ಇದೊಂದು ಮಿಸ್ ಆಗೈತಿ. ಇದು ಬಿಡಿ. ಇದು ಇದೇನಿಲ್ಲ ಅಲ್ರಿ ಅದು. ಫೈಂಡ್ ದ ಲೀಸ್ಟ್ ಡಿಜಿಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 4 6 8 and 12 ಅಂತ ಏನು 4 6 8 12 ಅಂತ ಹೇಳತ್ತಂದ್ರೆ ಅತಿ ಚಿಕ್ಕ ಸಂಖ್ಯೆ ಹೇಳತ್ತ ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕು. ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದು ಟಾರ್ಗೆಟ್ ಮಾಡ್ಬೇಕಂತ ಹೇಳಿದಾರೆ ನಾನು ಬಿಗ್ಗರ್ ನಂಬರ್. ಇಲ್ಲಿ 4ರಿಂದನೂ ಭಾಗ ಆಗ್ತೈತಿ 6ರಿಂದನೂ ಭಾಗ ಆಗ್ತೈತ್ರಿ. ಇದು ಇವೆರಡನ್ನ ತೆಗೆದು ಬಿಡ್ಬೇಕು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರ
ಇದ್ರ ಟೇಬಲ್ಸ್ ಬರ್ರಿ 12 ಆಳೆ 24 ಎಂಟ್ರ ಮ್ಯಾಗೆ 24 ಐತೇನ್ರಿ ಹಾ 8 8 16 ಮೂರ್ಲೆ 24 ಐತಿ 24 ಐತಲ್ರಿ ಹಂಗಂದ್ರ ಆನ್ಸರ್ ಏನಾಗ್ತದ್ರಿ ಈಗ ನಮ್ದು 24 ಆಗ್ತೈತಿ ಗೊತ್ತೈತ್ರಿ ಇದು ಏನ್ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ ನಮ್ದು ಒಂದೇ ತಲೆಯಾಗ ಇರ್ಬೇಕ್ರಿ ಏನಪ್ಪಾ ಅಂತಂದ್ರ ಎಲ್ಸಿಎಂ ಫೈಂಡ್ ಔಟ್ ಮಾಡ್ಬೇಕು ಅಂತ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಬೇರೆ ಕ್ವಶನ್ ನೋಡಿ ಇಲ್ಲಿ ಭಾಗವಾಗುವಂತಹ ಸಂಪೂರ್ಣವಾಗಿ ಭಾಗವ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಅಂತ ಕೇಳಕತ್ತಾನ್ರಿ 3 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಹೇಳಕತ್ತಾನ ಅವಾಗ ಏನ್ ಮಾಡ್ಬೇಕಂತಂದ್ರ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಬೇಕ್ರಿ 3 ಅಂಕಿ ಅತಿ ಚಿಕ್ಕ ಅಂತ ಹೇಳಕತ್ತಾನಪ್ಪ ಅಂದ್ರೆ ಇಲ್ಲಿ ನೋಡಿ 4 ರಿಂದ ಇದು 102 ಭಾಗ ಆಗಲ್ಲ 120 ಭಾಗ ಆಗುತ್ತೇನ್ರಿ 20 ಭಾಗ ಆಗುತ್ತಾ 6 ರಿಂದನೂ ಭಾಗ ಆಗುತ್ತೆ 8 ರಿಂದ ಭಾಗ ಆಗುತ್ತೇನ್ರಿ ಇದು 8 ರಿಂದನೂ ಆಗುತ್ತಾ ನೆಕ್ಸ್ಟ್ 12 ರಿಂದನೂ ಭಾಗ ಆಗ್ತೈತ್ರಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಕತ್ತಾನ ಅತಿ ಚಿಕ್ಕ ಸಂಖ್ಯೆ ಅಂತ ಯಾವ್ದತ್ರಿ 120 ಆಗುತ್ತಾ ಇದು ಆಗ್ತೈತಿ ನೋಡ್ರಿ 4 ರಲ್ಲೇ ಹೋಗ್ತೈತಿ ಇದು ಹೋಗುತ್ತಾ ನೆಕ್ಸ್ಟ್ 6 ಲೇನು ಹೋಗುತ್ತಾ ನೆಕ್ಸ್ಟ್ 8 ರಲ್ಲಿ ಹೋಗುತ್ತೇನ್ರಿ 4 38 ಇಲ್ಲೇ 40 12 12 12 36 ಇದು 12 ರಿಂದನೂ ಹೋಗ್ತೈತಿ ಬಟ್ ಅವ್ನು ಕೇಳಾಕತ್ತಿದ್ದೇನ್ರಿ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಅಂತ ಕೇಳಾಕತ್ತಾನ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಅಂದ್ರೆ ಎಷ್ಟಾಗ್ತದ್ರಿ 120 ಆಗ್ತೈತಿ 120 ಆಗ್ತೈತಿ ಓಕೆನಾ ಅಂದ್ರೆ ಹೆಂಗ್ ಬೇಕಾದ್ರೆ ಕ್ವಶನ್ ಅರೇಂಜ್ ಮಾಡ್ಬೋದು ಅಲ್ಲಿ ಏನ್ ಹೇಳಿದಾರೆ ಜಸ್ಟ್ 3 ಅತಿ ಚಿಕ್ಕ ಅಂದ್ರೆ ಅದರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಅಂತ ಕೇಳಾಕತ್ತಿದ ಬಟ್ ಇಲ್ಲಿ ಏನೇ ಕೇಳಾಕತ್ತಾನ್ರಿ 3 ಅಂಕಿಯ ಸಂಖ್ಯೆ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಕತ್ತ ಅಂದ್ರೆ ಅಲ್ಲಿ 24 ಆಗಲ್ಲ ಅವಾಗ 3 ಅಂಕಿಯ ಸಂಖ್ಯೆ ಯಾವ್ದಾಗ್ತದೆ 120 ಆಗ್ತೈತಿ ಸ್ವಲ್ಪ ಈ ತರ ಇದ್ದಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಇದು ಮಾಡ್ಬೇಕ್ರಿ 8 12 15ರಿಂದ ಭಾಗಿಸಿದಾಗ ಪ್ರತಿ ಬಾರಿ ಶೇಷ 3 ಅತಿ ಚಿಕ್ಕ ಸಂಖ್ಯೆ ಯಾವ್ದಂತ ಅಂದ್ರ ನಾವು ಈಗ ಯಾವ್ದಾರ ಒಂದ್ ಸಂಖ್ಯೆ ತಗೋರಿ ಇದನ್ನ ನೀವು ಇವುಗಳಿಂದ ಭಾಗಿಸ್ತೀರ ಅಂತ ಇಟ್ಕೋರಿ ಅವಾಗ ಏನ್ ಹೇಳತಾನ ಪ್ರತಿ ಬಾರಿ ಶೇಷ ಎಷ್ಟು ಉಳಿಬೇಕಂತ್ರಿ 3 ಉಳಿಬೇಕಂತ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳತಾನ ನೋಡ್ರಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಕತ್ತಾನಪ್ಪ ಅಂದ್ರ ನಾವ್ ಏನ್ ಮಾಡ್ಬೇಕು ಈಗ ಎಲ್ಸಿಎಂ ಫೈಂಡ್ ಔಟ್ ಮಾಡ್ಬೇಕು ಮಾಡ್ರಿ ಎಷ್ಟಾಗ್ತದ್ರಿ ನೋಡಿ 17 35 13 45 14 60 14 60 15 70 90 17 105 ನೋಡಿ ಇದು ಭಾಗ ಆಗ್ತೈತಿ ನೋಡ್ರಿ 8 ರಿಂದ ಭಾಗ ಆಗಲ್ಲ ಇಲ್ಲಿ ನೋಡಿ ಇದು ನೋಡಿ 8 ರಿಂದ 120 ಭಾಗ ಆಗತ್ರಿ 12 ರಿಂದ ಆಗುತ್ತೆ 15 ರಿಂದ ಆಗುತ್ತೆ ಹಂಗಂದ್ರ ಇದ್ರದ್ದು ಎಲ್ಸಿಎಂ ಎಷ್ಟಾಯ್ತಪ್ಪ ಅಂತಂದ್ರ 120 ಆಯ್ತು ಓಕೆನಾ ಅಲ್ಲಿ ಪ್ರತಿ ಬಾರಿ ಶೇಷ ಎಷ್ಟು ಉಳಿತೈತಿ ಅಂತ ಹೇಳಕತ್ತಾನ್ರಿ 3 ಉಳಿತೈತಿ ಅಂತ ಹೇಳಕತ್ತಾನ ಇಲ್ಲಿ ಬಂದ್ ಏನ್ ನೋಡಕ್ರಿ ಆ ಪ್ಲಸ್ ಮಾಡಿ ಬಿಡ್ಬೇಕ್ರಿ ಅದನ್ನ ಅಂದ್ರೆ ಆನ್ಸರ್ ಎಷ್ಟಾಗ್ತೈತಿ ನಮ್ದು 123 ಆಗ್ತೈತಿ ಇಲ್ಲ ನಾವ್ ಏನ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಸಂಖ್ಯೆನೂ ಚೆಕ್ ಮಾಡ್ಕೊತ ಕುತ್ಕೋಬೇಕಾಗತ್ರಿ ನೀವು ಪ್ರತಿಯೊಂದು ಸಂಖ್ಯೆನೂ ಏನ್ ಮಾಡ್ಬೇಕ್ರಿ ಚೆಕ್ ಮಾಡ್ಕೊತ ಕುತ್ಕೋಬೇಕಾಗತ್ತ ಗೊತ್ತೈತ್ರಿ ಇದು ಗೊತ್ತೈತ್ರಿ 123 ಆಗ್ತೈತಿ ಆನ್ಸರ್ ಹೆಂಗಂತ ಗೊತ್ತಾಗ್ತೈತಿಲ್ರಿ ನಿಮ್ಗ ಇವುಗಳಿಂದ ಏನ್ ಮಾಡ್ಬೇಕ್ರಿ ಎಲ್ಸಿಎಂ ಫೈಂಡ್ ಔಟ್ ಮಾಡ್ಬೇಕು ಉಳಿದಿರುವಂತ ಶೇಷ ಉಳಿತೈತಿ ಅಂತ ಹೇಳಕತ್ತಾನಂದ್ರ ಬಂದು ಪ್ಲಸ್ ಮಾಡ್ಬಿಡ್ಬೇಕು ಆನ್ಸರ್ ಎಷ್ಟಾಗ್ತೈತಿ 123 ಆಗ್ತೈತಿ ಓಕೆನಾ ನೋಡ್ರಿ ಇಲ್ಲಿ 2 ಸಂಖ್ಯೆಗಳು 4 ಗುಂಪುಗಳನ್ನು ಕೊಡಲಾಗಿದೆ ಅವುಗಳ ಯಾವ ಗುಂಪಿನ ಮಾಸ 1 ಆಗಿದೆ ಅಂತ ಹೇಳಕತ್ತಾನ್ರಿ 1 ಆಗಿದೆ ಅಂತ ಹೇಳಕತ್ತಾನಿಲ್ರಿ ಅಂದ್ರೆ 1 ಆಗಿರ್ಬೇಕಪ್ಪ ಅಂತಂದ್ರ ಅವು 2 ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು ಇಲ್ಲ ಅಂತಂದ್ರೆ ಪ್ರೈಮ್ ನಂಬರ್ಸ್ ಆಗಿರ್ಬೇಕು ಅವಾಗ ಏನಾಗಿರ್ತದ್ರಿ ಅದು ಮಾಸ 1 ಆಗಿರ್ತೈತಿ ಹಂಗಂದ್ರೆ ಇದ್ರ ಮಾಸ ಯಾವ್ದು ಪ್ರೈಮ್ ನಂಬರ್ಸ್ ಯಾವು ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳಂತ ನೋಡ್ಬೇಕ್ರಿ ನಾವು ನೋಡ್ರಿ ಇಲ್ಲಿ ನೋಡ್ರಿ ಇದು ಅಂತ ಏನಾಗುತ್ತೆ ಹೇಳ್ರಿ ಇದು ಇವನ್ ನಂಬರ್ ಆಗುತ್ತ ಅಂದ್ರೆ 2 ಏನದು ಭಾಜ್ಯ ಸಂಖ್ಯೆಗಳದಾವು 17 17 ಟೇಬಲ್ ಬರಬೇಕು 13 ಟೇಬಲ್ ಬರ್ಬೇಕ್ರಿ ಈ ಟೇಬಲ್ ನಾಗ 2 ಬರ್ತೈತಿ ಏನ್ರಿ ಇದು 97 113 these two are the prime numbers ಆನ್ಸರ್ ಏನಾಗ್ತದ್ರಿ ಇದು 97 and 113 ಆಗ್ತೈತಿ ಓಕೆನಾ ಇದು ಗೊತ್ತೈತ್ರಿ ಇದು ಅಂದ್ರೆ ಪ್ರೈಮ್ ನಂಬರ್ಸ್ ದೋಸ್ ಟು ಆರ್ ಪ್ರೈಮ್ ನಂಬರ್ಸ್ ಅಂದ್ರೆ ಎಲ್ಸಿಎಂ ಆಫ್ ಎಸ್ಸಿಎಫ್ ಆಫ್ ಪ್ರೈಮ್ ನಂಬರ್ಸ್ ಈಸ್ ಪ್ರೈಮ್ ನಂಬರ್ಸ್ ಆರ್ ಎಷ್ಟಾಗ್ತದ್ರಿ 1 ಆಗ್ತೈತಿ ಎಸ್ಸಿಎಫ್ ಯಾವಾಗ್ಲೂ ಏನಾಗಿರ್ತೈತಿ ಪ್ರೈಮ್ ನಂಬರ್ಸ್ 1 ಆಗಿರ್ತೈತಿ ನಾವು ಆಲ್ರೆಡಿ ಏನ್ ಮಾಡಿದವಪ್ಪ ಅಂದ್ರೆ ಫಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ರ ಬಗ್ಗೆ ಓಕೆನಾ ವಾಟ್ ಇಸ್ ದ ಲಾರ್ಜೆಸ್ಟ್ ನಂಬರ್ ಬೈ ವಿಚ್ 64 and 80 ಆರ್ ಡಿವೈಡೆಡ್ ವಿತೌಟ್ ರಿಮೈಂಡರ್ ಅಂತ ಅಂದ್ರೆ 64 ಮತ್ತು 80 ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ ಉಳಿಯುವುದಿಲ್ಲ ಅಂತ ಕೇಳಕತ್ತಾನ 64 ಮತ್ತು 80 ರಿಂದ ಏನಾಗಬೇಕ್ರಿ ಭಾಗಿಸಿದಾಗ ಶೇಷ ಉಳಿಯುವುದಿಲ್ಲ ಅಂತ ಹೇಳ್ತಾನಲ್ರಿ ನೀವ್ ಏನ್ ಮಾಡ್ಬೇಡ್ರಿ ಅತಿ ದೊಡ್ಡ ಅಂತ ಹೇಳಿ ನೋಡ್ರಿ ಅಂದ್ರೆ ಯಾವ ದೊಡ್ಡ ಅಂತ ಹೇಳಕತ್ತಾನ ದೊಡ್ಡ ಅಂತಂದ್ರೆ ಏನ್ ನೋಡ್ಬೇಕ್ರಿ ಮ ಸ ಮಹತ್ತಮ ಅಂದ್ರೆ ಏನ್ ಗೊತ್ತೇನ್ರಿ ದೊಡ್ಡ ಅಂದಂಗ ಮಹತ್ತಮ ಅಂತಂದ್ರೆ ಏನ್ರಿ ದೊಡ್ಡ ಅಂದಂಗ ಓಕೆನಾ ಇದ್ರದ್ದು ಇವಾಗ ಏನ್ ಫೈಂಡ್ ಔಟ್ ಮಾಡ್ಬೇಕ್ರಿ ಎಸ್ಸಿಎಫ್ ಫೈಂಡ್ ಔಟ್ ಮಾಡ್ಬೇಕು ಯಾವ ಸಂಖ್ಯೆಯಿಂದ ಭಾಗ ಆಗ್ತೈತ್ರಿ ಇದು 2 16 ಆಗ್ತದೇನ್ರಿ 16 16 4 64 16 ಇಲ್ಲಿ
16 ಇಲ್ಲಿ 80 ಆಗ್ತೈತಿ. 16 16 30 16 30 16 ಇಲ್ಲಿ 80 ಆಗುತ್ತಾ. ಇದ್ರದ್ದು ಆನ್ಸರ್ ಏನಾಗ್ತೈತಪ್ಪ ಅಂತಂದ್ರೆ 16 ಆಗ್ತೈತ್ರಿ. ಇಲ್ಲಿ 16 ಆಗ್ತೈತಿ. ಓಕೆನಾ. ಟೇಬಲ್ಸ್ ಗೊತ್ತಿತ್ತಪ್ಪ ಅಂದ್ರೆ ಆರಾಮ್ಸೆ ನಾವ್ ಏನ್ ಮಾಡ್ಬಿಡೋದ್ರಿ, ಈಸಿಯಾಗಿ ಮಾಡ್ಬಿಡ್ಬೋದು. ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗತ್ತೆ, ಎಲ್ಲಾನು ಚೆಕ್ ಮಾಡ್ಕೊತ ಕುತ್ಕೋಬೇಕಾಗುತ್ತ. 149 ಅನ್ನ 101 ಅನ್ನ ಯಾವ ದೊಡ್ಡ ಸಂಖ್ಯೆಯಿಂದ ಪ್ರತ್ಯೇಕವಾಗಿ ಭಾಗಿಸಿದಾಗ ಶೇಷ 5 ಉಳಿತದೆ ಅಂತ ಹೇಳಕತ್ತಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಅತಿ ದೊಡ್ಡ ಯಾವ ಅಂದ್ರ ದೊಡ್ಡ ಅಂತ ಹೇಳಕತ್ತಾನಲ್ರಿ, ದೊಡ್ಡ ಅಂತ ಹೇಳಕತ್ತಾನಲ್ರಿ. ಇವಾಗ ಏನ್ ಮಾಡ್ಬಿಡಪ್ಪ ಅಂದ್ರೆ ಈ 149 ಮತ್ತು 101 ಒಳಗಡೆ ಶೇಷ 5 ಉಳಿತದೆ ಅಂತ ಹೇಳಕತ್ತಾನಲ್ರಿ. ಆ 5 ಕಳೆದ್ ಬಿಡ್ಬೇಕ್ರಿ. ಆ 5 ಏನ್ ಮಾಡ್ಬೇಕ್ರಿ, ಕಳೆದ್ ಬಿಡ್ಬೇಕು. ಅದೇ ನೀವ್ ಏನಾದ್ರು ಅಲ್ಲಿ ಇದು ಯಾವ್ದ್ರಿ ಅದು LCM ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಬಂದಿರೋಂತ ಉತ್ತರಕ್ಕ ಮೂರ್ ಕೂಡ್ಸಿದೇವ್ರಿ ಯಾವಾಗ್ಲೇ ಅಲ್ಲಿ. ಬಟ್ ಇಲ್ಲಿ ಏನ್ ಬೇಕಪ್ಪ ಅಂದ್ರ ಈ ಉಳಿದ ಶೇಷನ ಕಳೆದ್ ಬಿಡ್ಬೇಕ್ರಿ ಈಗ. ಕಳೆದ್ ಬಿಡ್ಬೇಕು. ಆ ಕಳೆದ ಕೇರಿಂದ ಏನ್ ಮಾಡ್ಬೇಕ್ರಿ, ಅಲ್ಲಿ ಕಳೆದ ಕೇರಿಂದ ಏನ್ ಮಾಡ್ಬೇಕ್ರಿ, SCF ಫೈಂಡ್ ಔಟ್ ಮಾಡ್ಬೇಕು. 144 ಆಗ್ತೈತಿ. ಇದು ಎಷ್ಟ್ ಆಗ್ತೈತ್ರಿ, ಇದು 96 ಆಗ್ತೈತಿ. ಇಲ್ಲಿ ನೋಡಿ 144 ಅಂಡ್ 96. ಓಕೆನಾ. ಅತಿ ದೊಡ್ಡ ಸಂಖ್ಯೆ ಅಂತ ಕೇಳತ್ತಾನೆ. ಇದ್ರದ್ದು ಏನ್ ಫೈಂಡ್ ಔಟ್ ಮಾಡ್ಬೇಕ್ರಿ ಈಗ ನಾವೀಗ, SCF ಫೈಂಡ್ ಔಟ್ ಮಾಡ್ಬೇಕು. SCF ಮಾಡ್ತೀರಾ, ಮಾಡಿ ಏನಾಗುತ್ತೆ, 96 144 ಆಗ್ತೈತಿ. ಓಕೆನಾ. ಮಾಡಿ SCF ಯಾವ ಟೇಬಲ್ ಇಂದ ಹೋಗ್ತೈತ್ರಿ ಇದು, 12 ಹೋಗುತ್ತೇನ್ರಿ. 12 96 12 144 ಮತ್ತೆ ಯಾವ್ದ್ರಿ ಹೋಗ್ತದ್ರಿ, 4 2 4 3 ಇಲ್ಲಿ ನೋಡ್ರಿ 12 4 ಎಷ್ಟ್ ಆಗ್ತದ್ರಿ, 48 ಆಗ್ತೈತಿ. 48ರಿಂದ ಏನಾಗ್ತೈತಪ್ಪ ಅಂತಂದ್ರ ಇವೆರಡೂ ಸಂಖ್ಯೆಗಳು ಏನಾಗ್ತಾವು ಅಂದ್ರ ಯಾವ ದೊಡ್ಡ ಸಂಖ್ಯೆಯಿಂದ ಪ್ರತ್ಯೇಕವಾಗಿ ಭಾಗಿಸಿದಾಗ ಶೇಷ 5 ಉಳಿತೈತಿ ಅಂತ ನಾವ್ ಆನ್ಸರ್ ಇಷ್ಟ ಹಾಕಿವ್ರಿ, 48 ಅಂತ ಹಾಕಿವ್ರಿ. ಬೇಕಂದ್ರೆ ನೀವು ಕ್ರಾಸ್ ಚೆಕ್ ಮಾಡ್ತೀರಾ ಮಾಡ್ಕೋಬಹುದು. 48 ಆಗುತ್ತಾ ಇಲ್ಲ ಅಂದ್ರೆ ಶೇಷ ಎಷ್ಟು ಉಳಿಬೇಕ್ರಿ ನಮ್ಗೀಗ, ಶೇಷ ಎಷ್ಟು ಉಳಿಬೇಕ್ರಿ ಈಗ, 149 ಡಿವೈಡೆಡ್ ಬೈ 48 ಇಂದ ಭಾಗಿಸ್ರಿ. 48 ಎಷ್ಟು ಹೋಗ್ತೈತ್ರಿ, ಇಲ್ಲಿ 2 ಮಾಡಿ 2 16 8 9 ಆಗ್ತೈತ್ರಿ. ನೆಕ್ಸ್ಟ್ 48 3 3 24 12 13 14 ಆಗ್ತೈತಿ. ಎಷ್ಟು ಮಾಡ್ತೀರಿ ಇದು, 2 ಮಾಡಿ 2 ಎಷ್ಟ್ ಆಗ್ತದ್ರಿ, 96 ಆಗ್ತೈತಿ. ಇದು ಏನ್ ಮಾಡ್ರಿ, ಮೈನಸ್ ಮಾಡ್ರಿ. ಇನ್ನೊಂದ್ಸಲ ಮಾಡ್ರಿ, ಇದನ್ನ ನೋಡೋಣ, ಏನೋ ಮಿಸ್ ಆಯ್ತೇನೋ ಅನ್ಸುತ್ತೆ. ಎಂಬತ್ತಾರು ನೋಡಿ ಯಾವ ದೊಡ್ಡ ಸಂಖ್ಯೆಯಿಂದ ಪ್ರತ್ಯೇಕವಾಗಿ ಭಾಗಿಸಿದಾಗ ಅಂತ ಹೇಳಕತ್ತಾನಲ್ರಿ, ಭಾಗಿಸಿದಾಗ ಅಂತ ಹೇಳಕತ್ತಾನಪ್ಪ ಅಂದ್ರ ದೊಡ್ಡ ಸಂಖ್ಯೆ ಅಂತ ಹೇಳಕತ್ತಾನಲ್ರಿ. ಇಲ್ಲಿ ಎಷ್ಟು ಹೋಯ್ತ್ರಿ, 144 ಮತ್ತೆ 96 ಉಳಿತಲ್ರಿ. 96 ಉಳಿತಪ್ಪ ಅಂತಂದ್ರ ಇದು 48 ಇಂದ ಕ್ಯಾನ್ಸಲ್ ಆಗ್ತೈತಿ ಅಂತ 48 8 3 24 ರೀ, 3 24 ಇದು 144 ಆಗ್ತೈತಿ. ಓಕೆನಾ. ಬಟ್ ಇಲ್ಲಿ ನೋಡಿ 48 2 ಎಷ್ಟ್ ಆಗ್ತದ್ರಿ, 48 2 ಎಷ್ಟ್ ಆಗ್ತದ್ರಿ, 96 ಬರ್ತೈತಿ. ಇದು ನೋಡ್ರಿ 96 ಇಂದ ಇದು ಕ್ಯಾನ್ಸಲ್ ಆಗ್ತೇನ್ರಿ. 96 ಎಷ್ಟದ 4 ಬರ್ತೈತಿ. 4 ಬರ್ಬೇಕಂದ್ರ 6 4 24 6 24 ಇದನ್ನ ಮಲ್ಟಿಪ್ಲೈ ಮಾಡ್ರಿ, ಜಾಸ್ತಿ ಬರ್ತೈತಿ ಹೌದಲ್ರಿ. ಅಂದ್ರ ಇದ್ರ ಆನ್ಸರ್ ಏನಾಗುತ್ತೆ ಅಂದ್ರೆ 48 ಆಗ್ತೈತಿ. 48 ಆಗ್ತೈತಿ. ಇವಾಗ ಕ್ರಾಸ್ ಚೆಕ್ ಮಾಡಿ 154 48 ಎಷ್ಟು ತಗೋತೀರಾ, 48 ಈಗ ತಗೊಂಡ್ರೆ 12 ಆಗುತ್ತಲ್ಲ. 8 3 24 8 3 24 4 3 12 13 14 ಎಷ್ಟಲೇ ರೀ, ಇಲ್ಲಿ ನಮ್ ಮಿಸ್ ಆಗೈತ್ ನೋಡ್ರಿ. ಅದೇ ಅಂತೇನೆ ಏನಾಯ್ತಂತ 149 ತಗೋಬೇಕ್ರಿ. 149 48 ಇಂದ ಭಾಗಿಸ್ಬೇಕ್ರಿ. ಓಕೆನಾ. 3 ಎಷ್ಟ್ ಆಗ್ತದ್ರಿ, 154 ಆಗುತ್ತಾ. 5 ಇರ್ತೈತ್ರಿ ರಿಮೈಂಡರ್ 101 48 ಇಂದ ಭಾಗಿಸ್ರಿ. 48 ಇಂದ ಭಾಗಿಸಿದ್ರೆ 2 ಎಷ್ಟ್ ಆಗ್ತದ್ರಿ, 96 ಆಗ್ತೈತಿ. 11ರಾಗ 6 ಹೋದ್ರೆ ಎಷ್ಟು ರೀ, 5 ಉಳಿತು. ಎರಡು ಸೈಡ್ ಎಷ್ಟು ಉಳಿತದ್ರಿ, 5 ಉಳಿತೈತಿಲ್ರಿ. ಹಂಗಂದ್ರ ಆನ್ಸರ್ ಎಷ್ಟ್ ಆಗ್ತದ್ರಿ, 48 ಆಗ್ತೈತಿ. ಅಂದ್ರೆ ನಾವು ಕ್ರಾಸ್ ಚೆಕ್ ಮಾಡಿದೇವ್ ಅಷ್ಟ ಆಗ್ತೈತಿ ಇಲ್ಲ ಅಂತ ಹೇಳ್ತಾರಿಂದ. ಇದು ಗೊತ್ತೈತ್ರಿ. ಶೇಷ 3 ಉಳಿಯುವಂತೆ 163 ಮತ್ತು 243 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವ್ದಂತ. ಅತಿ ದೊಡ್ಡ ಸಂಖ್ಯೆ ಕೇಳಾಕತ್ತಾರ ಅಂದ್ರೆ ಏನ್ ಮಾಡ್ಬೇಕ್ರಿ ನಾವೀಗ, ಇದ್ರದ್ದು ಶೇಷ 3 ಉಳಿತದೆ ಅಂತ ಹೇಳಕತ್ತಾನಲ್ರಿ, ಕಳೆದು ಬಿಡ್ರಿದ್ರ. 160 243 ಕಳೆದ್ರಿ
45 ಇದ್ರದ್ದು ಏನ್ ತೆಗಿಬೇಕ್ರಿ ಈಗ ನಾವು ಇದ್ರದ್ದು ಏನ್ ತೆಗಿತೀರಾ ಮಸ ತೆಗಿ ಎಷ್ಟಲೇ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ 8 ಆಡ್ಲೆ 16 8 4 24 ನೆಕ್ಸ್ಟ್ 5 5 4 20 5 5 6 30 ನೆಕ್ಸ್ಟ್ 2 ಆಡ್ಲೆ 2 3 ಇಲ್ಲಿಗೆ 10 10 ಆನ್ಸರ್ ಎಷ್ಟು ಇದ್ರಲ್ಲ 80 ಆಗ್ತೈತಿ 80 ಆಗ್ತೈತಿ ಓಕೆನಾ ಕ್ರಾಸ್ ಚೆಕ್ ಮಾಡ್ತಿದ್ರೆ ಮಾಡ್ಬೋದು ಇಲ್ಲಿ ಎಷ್ಟೈತ್ರಿ 163 ಐತ್ರಿ 80 ಬಾಕ್ಸ್ ಹಾಕತೀನಪ್ಪ ಅಂತಂದ್ರೆ 82 160 ಆಗ್ತೈತ್ರಿ ಇದು ಶೇಷ ಎಷ್ಟು ಐತಿ 3 ಉಳಿದೈತಿ ಹಂಗೆ 243 8 3 ಅಂತಂದ್ರ 83 240 ಆಗ್ತೈತಿ ಆನ್ಸರ್ ಇದು 3 ಉಳಿತೈತಿ ರಿಮೈಂಡರ್ ಎರಡು ಸೈಡ್ 3 ಉಳಿಬೇಕಂತ ಹೇಳಕತ್ತಾನಪ್ಪ ಅಂದ್ರೆ 3 ಉಳಿಯಾತೈತಪ್ಪ ಅಂದ್ರ ನಮ್ದು ಆನ್ಸರ್ ಎಷ್ಟು 80 ಆಗ್ತೈತಿ 80 ಆಗ್ತೈತಿ ಓಕೆನಾ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ ನಿಮ್ಗೆ ಹೆಲ್ಪ್ ಆಗ್ತೈತ್ರಿ ಎಕ್ಸಾಮಿಗೆ ಅಂದ್ರೆ ಯಾರು ಓವರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರತಿ ಬಾರಿ 3 ಶೇಷ ಉಳಿಯುವ 39 ಮತ್ತು 84 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಈಗ ಏನ್ ಮಾಡ್ಬಿಡ್ಬೇಕ್ರಿ ನಾ ಏನ್ ಹೇಳಿದೆ ಇವಾಗಲೇ ಇದ್ರೊಳಗಡೆ ಇದು ಮೈನಸ್ ಮಾಡ್ಬಿಡ್ರಿ 36 84 ಒಳಗಡೆ 3 ಹೋದ್ರ 81 ಆಯ್ತು ಇದ್ರದ್ದು ಏನ್ ತೆಗಿಬೇಕು ಈಗ HCF ತೆಗಿಬೇಕು 36 and 81 ಏನ್ ಮಾಡ್ತೀರಾ ಈಗ ಇದ್ರಲ್ಲಿ ಹೋಯ್ತು 94 30 81 ಆಗ್ತೈತಿ ಓಕೆನಾ ನೆಕ್ಸ್ಟ್ ಎರಡು ಸಂಖ್ಯೆ ಅದರಿಂದಾನು ಬರಲ್ರಿ ಆನ್ಸರ್ ಎಷ್ಟಾಗ್ತೈತ್ರಿ ಇದು 9 ಆಗ್ತೈತಿ ಓಕೆನಾ ನೀವು ಡೌಟ್ ಇದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ನೀವು ಡೌಟ್ ಇದ್ರೆ ನಿಮ್ಗೆ ಏನಾದ್ರು ಕ್ರಾಸ್ ಚೆಕ್ ಮಾಡ್ಬೋದು ಓಕೆ ನೋಡಿ ಇಲ್ಲಿವರೆಗೆ ಏನ್ ಮಾಡಿದಪ್ಪ ಅಂತಂದ್ರೆ ನಾವು ಇದ್ರ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಿದೀವಿ ನೀವೇನ್ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆಗ್ತಿದೆ ಅಂದ್ರೆ ಒಂದ್ಸಲಿ ರಿಪೀಟ್ ಮಾಡಿ ಯಾವಾಗ್ಲೂ ಏನಾಗಲ್ಲಪ್ಪ ಅಂದ್ರೆ ಯಾವ್ದನ್ನು ಒಂದೇ ಬಾರಿ ಯಾವ್ದನ್ನು ಬರಲ್ಲ ನಿಮ್ಗೆ ಹಂಗ ಇದು ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದ್ರು ನಮ್ಮ ವಿಡಿಯೋ ಇಷ್ಟ ಏನಾದ್ರು ಆಗ್ತಿದೆಯಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ನಾವು ಕಂಟೆಂಟ್ ಕೊಡ್ತಾ ಹೋಗ್ತೇವ್ರಿ ಓಕೆನಾ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು